ಓಂ ತತ್ತು ಸಮನ್ವಯಾತ್ ಓಂ. ಜಗತ್ತಿಗೆ ಕಾರಣ ಎಂಬುದಾಗಿ ಶಾಸ್ತ್ರಗಳು ಪ್ರತಿಪಾದನೆ ಮಾಡುವುದು ಯಾರನ್ನ ಅಂತ ಹೀಗೆ ಒಂದು ಗೊಂದಲ ಬಂದಾಗ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಾಗ ಉಪಕ್ರಮ ಉಪಸಂಹಾರ ಮೊದಲಾದಂತಹ ಯುಕ್ತಿಗಳನ್ನು ಅಲ್ಲಿ ಅನ್ವಯಿಸ್ಕೊಳ್ಬೇಕು. ಹಾಗೆ ಮಾಡಿದ್ದಾದರೆ ವಿಷ್ಣುವೇ ಜಗತ್ ಕಾರಣ ಅಂತ ಗೊತ್ತಾಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರು ಏನು ಹೇಳಿದ್ದಾರೆ ಅದನ್ನ ನೋಡ್ತಿದ್ದೀವಿ. ಏಕಪ್ರಕಾರ ಅಸಕೃದುಕ್ತಿ ಅಭ್ಯಾಸ, ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲಂ ಇದಿಷ್ಟನ್ನು ಕೂಡ ನಾವು ನೋಡಿದ್ದೀವಿ. ಅದರ ಮುಂದೆ ಸ್ತುತಿನಿಂದ ಪರಕೃತಿ ಪುರಾಕಲ್ಪ ಅರ್ಥವಾದ ಅಂತ ಹೀಗೆ ಅರ್ಥವಾದದ ಬಗ್ಗೆ ನಾವು ನೋಡಬೇಕಾಗಿದೆ. ಈ ಅರ್ಥವಾದವನ್ನ ವ್ಯಾಖ್ಯಾನಕಾರರು ವಿವರಿಸುವಾಗ ಸ್ವಲ್ಪ ವ್ಯತ್ಯಾಸ ಇದೆ ಅವರವರ ನಡುವೆ. ಈಗ ಯಾವುದೋ ಒಂದು ವ್ಯಾಖ್ಯಾನದಲ್ಲಿರುವಂಥದ್ದನ್ನ ಹೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಕೂಡ ಈಗ ನಾನು ಹೇಳ್ತಾ ಇರುವಂಥದ್ದಿಲ್ಲ, ಆದರೂ ಮತ್ತೊಂದು ಯಾವುದೋ ವ್ಯಾಖ್ಯಾನದಲ್ಲಿ ಇರುವಂಥದ್ದನ್ನು ಬೇರೆ ಬೇರೆ ಕಡೆ ವ್ಯಾಖ್ಯಾನಗಳಲ್ಲಿ ಬಂದಿರುವುದನ್ನು ಸ್ವಲ್ಪ ಗೊಂದಲ ಆಗಿರ್ತದೆ. ಆದರೂ ಅದನ್ನು ಈಗ ವಿವರಿಸೋನಿದ್ದೇನೆ. ಸ್ತುತಿ ಅನ್ನೋದೊಂದು ಬೇರೆ, ನಿಂದ ಅನ್ನೋದೊಂದು ಬೇರೆ, ಪರಕೃತಿ ಅನ್ನೋದೊಂದು ಬೇರೆ ಮತ್ತು ಪುರಾಕಲ್ಪ ಅನ್ನೋದೊಂದು ಬೇರೆ. ಇವು ನಾಲ್ಕನ್ನೂ ಕೂಡ ಅರ್ಥವಾದ ಅಂತ ಕರೀತಾರೆ. ನಾಲ್ಕನ್ನೂ ಕೂಡ ಅಂದ್ರೆ ನಾಲ್ಕು ಸೇರಿ ಇರಬೇಕು ಅಂತಿಲ್ಲ. ಈ ನಾಲ್ಕರಲ್ಲಿ ಯಾವುದೋ ಒಂದನ್ನು ಕೂಡ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅನ್ನೋದು ಈ ನಾಲ್ಕು ರೀತಿಯಾಗಿದೆ ಅಂತ ಅದರ ತಾತ್ಪರ್ಯ. ಈ ಅಲ್ಲಿ ಮೊದಲನೇದಾಗಿ ಸ್ತುತಿ ಅಂತಿದೆ. ಆ ಸ್ತುತಿ ಅಂದ್ರೆ ಏನು? ಯಾವುದಾದ್ರೂ ಗುಣವನ್ನ, ಒಂದು ಆ ವಿಷಯದ ವ್ಯಕ್ತಿಯ ಗುಣವನ್ನು ಎತ್ತಿ ಹೇಳುವುದು, ಅದಕ್ಕೆ ಸ್ತುತಿ ಅಂತಾರೆ, ನಮಗೆ ಗೊತ್ತಿದೆ. ಮತ್ತೆ ನಿಂದ ಅಂದ್ರೆ ಅದನ್ನ ನಿಂದಿಸುವುದು. ನಿಂದಿಸಿದ್ರಿಂದ ಆ ವಿಷಯದಲ್ಲಿ ತಾತ್ಪರ್ಯ ಇಲ್ಲ ಅಂತ ಗೊತ್ತಾಗ್ತದೆ. ಸ್ತುತಿಸಿದ್ರಿಂದ ಆ ವಿಷಯದಲ್ಲಿ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಮುಂದೆ ಪರಕೃತಿ ಅಂತಿದೆ. ಪರಕೃತಿ ಅಂದ್ರೆ ಇನ್ನೊಬ್ಬರ ನಡವಳಿಕೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಪುರಾಕಲ್ಪ ಅಂತಿದೆ. ಪುರಾಕಲ್ಪ ಅಂದ್ರೆ ಪೂರ್ವಿಕರ ಜ್ಞಾನ ಅಂತ ಹೀಗೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಕಟ ಆದ ಕನ್ನಡ ಅನುವಾದದಲ್ಲಿ ಈ ಥರ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನೇ ಈಗ ಹೇಳಲಿಕ್ಕೆ ಹೊರಟಿದ್ದೇನೆ. ರಘುತ್ತಮ ಸ್ವಾಮಿಗಳ ಭಾವಬೋಧ ಟಿಪ್ಪಣಿಯಲ್ಲಿ ಒಂದು ಸ್ವಲ್ಪ ಬೇರೆ ಥರ ಇದೆ. ಹಾಗೆ ಭಾವದೀಪ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಒಂದು ಸ್ವಲ್ಪ ಬೇರೆ ಇದೆ. ಅದಕ್ಕೆಲ್ಲ ನಾವು ಮುಂದೆ ತತ್ವ ಪ್ರದೀಪವನ್ನು ನೋಡಿದಾಗ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೇ ಮುಂದೆ ನಾವು ಪ್ರವೇಶ ಮಾಡಿದಾಗ ಅದೆಲ್ಲವೂ ಕೂಡ ಹೆಚ್ಚು ಸ್ಪಷ್ಟ ಆಗ್ತದೆ. ಈಗಂತೂ ಇಲ್ಲಿ ಒಂದು ಕಡೆ ನಾನು ಲಬ್ಧ ಆಗಿರೋದನ್ನ ಹೇಳಿದ್ದೇನೆ. ಪೂರ್ವಿಕರ ನಡವಳಿಕೆ ಅಂದ್ರೆ ಏನರ್ಥ, ಮತ್ತೆ ಪೂರ್ವಿಕರ ಜ್ಞಾನ ಅಂತಂದ್ರೆ ಏನರ್ಥ, ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ. ನಡವಳಿಕೆ ಅಂದ್ರೆ ನಮ್ಗೆ ಗೊತ್ತಾಗ್ತದೆ, ಜ್ಞಾನ ಅಂದ್ರೂ ಗೊತ್ತಾಗ್ತದೆ, ಆದರೂ ಹೆಚ್ಚಿನ ವಿಷಯಗಳನ್ನ ಮುಂದೆ ಹೇಳ್ತೇನೆ. ಈ ರಘುತ್ತಮ ಸ್ವಾಮಿ ಟಿಪ್ಪಣಿಯಲ್ಲಿ ಕೃತ ನಾಮ ನಿರ್ದೇಶನ ಪೂರ್ವಕಂ ಇತಿಹಾಸ ಪುರಾಕೃತಿ ಅಂತ ಹೀಗೆ ಕಂಡು ಬರ್ತದೆ. ಇತಿಹಾಸ ಅಂದ್ರೆ ಹಿಂದೆ ಹೇಳಿರುವುದು ಅಂತ ಅದರ ಅರ್ಥ ಆಗ್ತದೆ. ಇತಿಹಾಸ ಹೀಗೆ ಕೃತ ನಾಮ ನಿರ್ದೇಶನ ಪೂರ್ವಕಂ ಇತಿಹಾಸ ಪುರಾಕೃತಿ ಅಲ್ಲ ಪರಕೃತಿ. ನಾನು ಹೇಳುವಾಗ ಅದನ್ನ ಸ್ವಲ್ಪ ತಪ್ಪು ಓದಿದೆ. ಹಿಂದಿನದನ್ನ ವರ್ಣನೆ ಮಾಡುವುದನ್ನ ಪರಕೃತಿ ಅಂತಾರೆ. ಸಾಮಾನ್ಯತಃ ಕಥಾಕಥನಂ ಪುರಾಕಲ್ಪ. ಈ ಕಥಾ ಹಿಂದೆ ಯಾವುದೋ ನಡೆದಂಥ ಕಥೆಯನ್ನ ಸಾಮಾನ್ಯವಾಗಿ ಹೇಳುವುದು, ಅದಕ್ಕೆ ಪುರಾಕಲ್ಪ ಅಂತಾರೆ. ಮತ್ತೆ ಈ ಕೃತ ನಾಮನಿರ್ದೇಶನ ಪೂರ್ವಕಂ, ನಿರ್ದಿಷ್ಟವಾಗಿ ಒಬ್ಬರ ಹೆಸರನ್ನೇ ಹೇಳಿ ಇತಿಹಾಸವನ್ನು ಹೇಳುವುದನ್ನ ಪರಕೃತಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಭಾವದೀಪ ಟಿಪ್ಪಣಿಯಲ್ಲಿಯೂ ಕೂಡ ನೀವು ನೋಡಬಹುದು, ಗುಣಾಭಿಧಾನಂ ಸ್ತುತಿ ದೋಷೋಕ್ತಿ ನಿಂದ ಅಂತ ಹೀಗಿದೆ. ಅದು ನೀವು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗುಣಗಳನ್ನು ಹೇಳುವುದಕ್ಕೆ ಸ್ತುತಿ ಅಂತಾರೆ, ದೋಷಗಳನ್ನು ತೋರಿಸಿದ್ರೆ ಅದನ್ನ ನಿಂದ ಅಂತಾರೆ. ಏಕಕರ್ತೃಕ ಉಪಾಖ್ಯಾನಂ ಪರಕೃತಿ. ಒಬ್ಬನೇ ಕರ್ತೃವಿನ
ಕುರಿತಾದಂಥ ಒಂದು ಉಪಾಖ್ಯಾನ, ಒಂದೇನಾದ್ರೂ ಕಥಾ ಇದ್ರೆ ಅದನ್ನ ಪರಕೃತಿ ಅಂತಾರೆ. ಬಹುಕರ್ತೃಕ ಉಪಾಖ್ಯಾನ ಇದ್ರೆ ಅದನ್ನ ಪುರಾಕಲ್ಪ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಒಂದಿಷ್ಟು ಬಂದಿದೆ. ಮುಂದೆ ಭಾಷ್ಯ ದೀಪಿಕಾದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬೇರೆ ಕಡೆ ಬಂದಿರುವಂತೆ ಅದನ್ನು ಮುಂದೆ ಮತ್ತೊಂದು ಬಾರಿ ಹೇಳ್ತೇನೆ. ಈಗ ಅದು ಒಮ್ಮೆಲೆ ನಾನು ಹೇಳಿದ್ರು ಕೂಡ ಅದೇನೋ ಸ್ಪಷ್ಟ ಆಗ್ಲಿಕ್ಕಿಲ್ಲ. ಅರ್ಥವಾದ ಅದಾದ್ಮೇಲೆ ಉಪಪತ್ತಿ ಅಂತಿದೆ. ಉಪಪತ್ತಿ ಅಂದ್ರೆ ಯುಕ್ತಿ ಅಂತ ಅರ್ಥ. ಯಾವುದಾದ್ರೂ ಯುಕ್ತಿಯನ್ನ, ಒಂದು ವಿಷಯವನ್ನ ತೀರ್ಮಾನ ಮಾಡುವಾಗ ಒಂದು ಯುಕ್ತಿಯನ್ನ ಅಲ್ಲಿ ಸಮರ್ಥಿಸಿ ಆ ಯುಕ್ತಿಯ ಮೂಲಕ ವಿಷಯವನ್ನ ಪ್ರತಿಪಾದನೆ ಮಾಡಿದರೆ ಅದಕ್ಕೆ ಉಪಪತ್ತಿ, ಯುಕ್ತಿ ಅಂದ್ರೂ ಒಂದೇ ಅರ್ಥ. ಈಗಿಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ಈ ತಾತ್ಪರ್ಯವನ್ನ, ಲಿಂಗಂ ತಾತ್ಪರ್ಯ ನಿರ್ಣಯ, ಒಂದು ತಾತ್ಪರ್ಯವನ್ನು ತೀರ್ಮಾನ ಮಾಡಲಿಕ್ಕೆ ಇರುವಂಥ ಲಿಂಗಗಳು ಅಂದ್ರೆ ಯಾವುದು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ. ಇವೆಲ್ಲವೂ ಕೂಡ ಲಿಂಗಗಳೇ, ಇವೆಲ್ಲವೂ ಕೂಡ ಉಪಪತ್ತಿಗಳೇ. ನೋಡಿ ಜಯತೀರ್ಥರ ವಾಕ್ಯದಲ್ಲಿ ಉಪಕ್ರಮಾದೀನಾಂ ಉಪಪತ್ತಿತ್ವೇಪಿ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಯುಕ್ತಿಗಳೇ. ಅದರಿಂದ ಈ ಉಪಪತ್ತಿ ಅಂತ ಮತ್ತೆ ಪ್ರತ್ಯೇಕವಾಗಿ ಹೇಗೆ ಹೇಳಿದಾರಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ಪ್ರತ್ಯೇಕವಾಗಿ ಹೇಳುವುದಕ್ಕೆ ಏನು ಕಾರಣ ಅಂತ. ಉಪಕ್ರಮಾದೀನಾಂ ಉಪಪತ್ತಿತ್ವೇಪಿ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನ ಪೃಥಗುಕ್ತಿ. ಉಪಪತ್ತಿ ಅಂತ ಅನ್ನೋದೇನಿದೆಯಲ್ಲ ಅದು ಎಲ್ಲ ಥರದ ಉಪಪತ್ತಿಗಳನ್ನು ಒಳಗೊಂಡಿದೆ. ಉಪಕ್ರಮ ಅಂದ್ರೆ ಪ್ರಾರಂಭ, ಉಪಸಂಹಾರ ಅಂದ್ರೆ ಮುಕ್ತಾಯ, ಅಭ್ಯಾಸ ಅಂದ್ರೆ ಅನೇಕ ಬಾರಿ ಹೇಳುವುದು, ಅಪೂರ್ವತ ಹೊಸ ವಿಷಯವನ್ನು ಹೇಳುವುದು, ಒಂದು ಯಾವುದಾದ್ರು ಫಲವನ್ನು ಹೇಳುವುದು, ಒಂದು ವಿಷಯವನ್ನು ನಿಂದಿಸುವುದು, ಮತ್ತೆ ಅಥವಾ ಅದನ್ನ ಪ್ರತಿಪಾದನೆ ಮಾಡುವುದು, ಅದನ್ನ ಹೊಗಳುವುದು ಅಂತ ಇಷ್ಟೆಲ್ಲ ನೋಡಿದ್ವಲ್ಲ. ಇದಕ್ಕಿಂತ ಹೊರತಾಗಿ ಇನ್ನೂ ಕೆಲವು ಯುಕ್ತಿಗಳಿವೆ. ಆಯಾ ಸಂದರ್ಭದಲ್ಲಿ ಆ ಗ್ರಂಥಗಳನ್ನು ಓದುವಾಗ ಅದನ್ನ ಸಾಧಕನಾದವನು, ಅಧ್ಯೇತೃವಾದವನು ತಾನೇ ಅದನ್ನ ಅಲ್ಲಿ ಅನ್ವಯಿಸ್ಕೊಳ್ಬೇಕಾಗ್ತದೆ. ಅಂಥ ಅನೇಕ ಥರದ ಯುಕ್ತಿಗಳು ಎಲ್ಲ ಕಡೆನೂ ಕೂಡ ಇದ್ದೇ ಇರ್ತವೆ. ನಾನು ನಿನ್ನೆನೆ ಹೇಳಿದಂತೆ ಕೇವಲ ಶಾಸ್ತ್ರದ ಅಧ್ಯಯನದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಕೂಡ ಈ ಥರದ ಯುಕ್ತಿಗಳನ್ನು ನಾವು ಅನ್ವಯಿಸ್ಕೋತಾನೆ ಇರ್ತೇವೆ. ಕೇವಲ ಒಂದು ಕಥೆಯನ್ನು ಓದುವಾಗ, ಯಾವುದೋ ಕಥೆಯನ್ನು, ಯಾವುದೋ ಒಂದು ವೃತ್ತಪತ್ರಿಕೆಯನ್ನು ಓದುವಾಗಲೂ ಕೂಡ ಓದುಗನಿಗೆ ಯುಕ್ತಿಗಳ ಬಗ್ಗೆ ಒಂದು ಎಚ್ಚರ ಇದ್ದೇ ಇರ್ತದೆ. ಆದ್ರಿಂದ ಉಪಕ್ರಮ, ಉಪಸಂಹಾರ ಮೊದಲಾದವುಗಳು ಎಲ್ಲವೂ ಕೂಡ ಯುಕ್ತಿಗಳೇ. ಆದರೆ ಅದರಲ್ಲಿ ಯುಕ್ತಿ ಅಂತ ಉಪಪತ್ತಿ ಅಂತ ಅನ್ನೋದೇನಿದೆ ಅದೊಂದು ಶ್ರೇಷ್ಠವಾದಂತಹ ಯುಕ್ತಿ, ಪ್ರತ್ಯೇಕವಾದ ಯುಕ್ತಿ. ಅದು ಹಿಂದಿಂದಕ್ಕಿಂತ ಸ್ವಲ್ಪ ಭಿನ್ನವಾದ ಯುಕ್ತಿ. ಅದಕ್ಕೆ ಹೇಗೆ ಒಂದು ದೃಷ್ಟಾಂತ ಅಂದ್ರೆ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನ ಪೃಥಗುಕ್ತಿ. ಈಗ ಒಂದು ಕಡೆ ಹೀಗೊಂದೇನೋ ಸಭೆಯೋ ಏನೋ ನಡೆದಾಗ ಬ್ರಾಹ್ಮಣ ಆಗತಾಹ ಪರಿವ್ರಾಜಕಾಹ ಆಗತಾಹ ಅಂತ ವರ್ಣನೆ ಮಾಡ್ತಾರೆ. ಒಬ್ರು ಯಾರಾದ್ರು ಕಾರ್ಯಕ್ರಮ ನಡೆದಿದೆ ಅಂತ ತಿಳ್ಕೊಳ್ಳಿ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವವರು ಬ್ರಾಹ್ಮಣರು ಬಂದರು, ಹಾಗೆ ಪರಿವ್ರಾಜಕಾಹ ಅಂದ್ರೆ ಸನ್ಯಾಸಿಗಳು ಬಂದರು, ಸ್ವಾಮಿಗಳು ಬಂದರು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಬ್ರಾಹ್ಮಣರು ಬಂದರು, ಪರಿವ್ರಾಜಕರು ಬಂದರು ಅಂತ ಎರಡೆರಡು ಹೇಳಬೇಕಾದ ಅಗತ್ಯ ಏನಿದೆ? ಸ್ವಾಮಿಗಳೇನಿದ್ದಾರೆ, ಪರಿವ್ರಾಜಕರು ಅಂದ್ರೆ ಸ್ವಾಮಿಗಳು, ಅವರು ಕೂಡ ಬ್ರಾಹ್ಮಣರೇ. ಆದ್ರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಏನಿದೆ? ಬ್ರಾಹ್ಮಣ ಆಗತಾಹ ಅಂತ ಹೇಳಿಬಿಟ್ರೆ ಗೃಹಸ್ಥರು ಬಂದರು ಮತ್ತೆ ಸನ್ಯಾಸಿಗಳು ಬಂದರು ಅಂತ ಹೀಗೆಲ್ಲ ಅರ್ಥ ಆಗಿಬಿಡ್ತದಲ್ಲ. ಆದರೆ ಹೀಗೆ ಅರ್ಥ ಆಗೋದಿದ್ರೂ ಕೂಡ ಆ ಬ್ರಾಹ್ಮಣ ಆಗತಾಹ ಪರಿವ್ರಾಜಕಾಹ ಆಗತಾಹ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಗೃಹಸ್ಥರು, ಬ್ರಹ್ಮಚಾರಿಗಳು ಮೊದಲಾದವರು ಎಲ್ಲರೂ ಅಂತ ಅರ್ಥ. ಪರಿವ್ರಾಜಕಾಹ ಅಂದ್ರೆ ಅದರಲ್ಲೇ ಸ್ವಲ್ಪ ಶ್ರೇಷ್ಠರಾದವರು, ಬ್ರಹ್ಮಚಾರಿಗಳಿಗಿಂತ ಗೃಹಸ್ಥಾಶ್ರಮಿಗಳಿಗಿಂತ ಭಿನ್ನರಾದಂಥ ಸನ್ಯಾಸಿಗಳು ಬಂದರು ಅಂತ ಅರ್ಥ. ಹೀಗೆ ಜಗತ್ತಿನಲ್ಲಿ ವ್ಯವಹಾರ ಇದೆ. ನಾವೊಂದು ಬೇರೆ ಬೇರೆ ಉದಾಹರಣೆಗಳು ಕೊಡಬಹುದಾದ್ರೆ, ಮಂತ್ರಿಗಳು ಬಂದರು, ಪ್ರಧಾನ ಮಂತ್ರಿಗಳು ಬಂದರು ಅಂತ ಹೇಳ್ತೇವೆ. ಪ್ರಧಾನ ಮಂತ್ರಿಗಳು ಮಂತ್ರಿಗಳೇ, ಆದರೂ ಆ ಉಳಿದ ಮಂತ್ರಿಗಳಿಗಿಂತ ಅವ್ರನ್ನ ಪ್ರತ್ಯೇಕವಾಗಿ ಹೇಳುವುದು ಯಾಕೆ ಅಂದ್ರೆ ಅವರು ಆ ಉಳಿದ ಮಂತ್ರಿಗಳಲ್ಲಿ ಅವರು ಶ್ರೇಷ್ಠರು, ಮೊದಲಿಗರು. ಆದ್ರಿಂದ ಆ ಥರ ಹೇಳ್ತಿರ್ತಾರೆ. ಅದರಂತೆ ಉಪಕ್ರಮ, ಉಪಸಂಹಾರ ಮೊದಲಾದವುಗಳು ಎಲ್ಲವೂ ಕೂಡ ಯುಕ್ತಿಗಳೇ. ಆ ಯುಕ್ತಿಗಳನ್ನೆಲ್ಲವನ್ನು ಹೇಳಿ ಮತ್ತೆ ಉಪಪತ್ತಿ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂದರೆ, ಆ ಉಪಪತ್ತಿ ಅಂತ ಅನ್ನೋದು ಉಳಿದ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೀಗೆ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯವನ್ನ ಅನುಸರಿಸಿ ಅದನ್ನ ವರ್ಣಿಸಿದ್ದಾರೆ.
ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಪಕ್ರಮೋಪಸಂಹಾರ ಅಂತ ಹೀಗೆ ಬೃಹತ್ ಸಂಹಿತಾದ ವಾಕ್ಯ ಹೇಳಿದಾರಲ್ಲ, ಅಲ್ಲಿ ಗಮನಿಸಿದರೆ ಉಪಕ್ರಮ ಅಂತ ಮೊದಲು ಪ್ರಾರಂಭ ಇದೆ, ಅದಾದ್ಮೇಲೆ ಉಪಪತ್ತಿ ಅಂತ ಕೊನೆಗಿದೆ. ಆದರೆ ಆಚಾರ್ಯರು ಉಪಪತ್ಯಾದಿ ಲಿಂಗಂ ಅನ್ವಯ ಈಸ್ ಈಕ್ವಲ್ ಟು ಉಪಪತ್ಯಾದಿ ಲಿಂಗಂ ಅಂತ ಹೇಳಿದ್ದಾರೆ. ಉಪಪತ್ತಿಯನ್ನು ಮೊದಲು ತಗೊಂಡಿದ್ದಾರೆ. ಇದು ಯಾಕೆ ಹೀಗೆ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ತತ್ವ ಸಮನ್ವಯಾತ್ ಎಂಬಲ್ಲಿ ತತ್ ಅಂದರೆ ಪರಮಾತ್ಮನಿಗೆ ವಿಷ್ಣುವಿಗೆ ಶಾಸ್ತ್ರ ಪ್ರತಿಪಾದ್ಯತ್ವ. ಯಾಕೆ ಅಂದರೆ ಸಮನ್ವಯಾತ್, ಈ ಉಪಕ್ರಮಾದಿ ಲಿಂಗಗಳಿಂದ ಅಂತ ಅರ್ಥ. ಆಚಾರ್ಯರು ಅನ್ವಯ ಈಸ್ ಈಕ್ವಲ್ ಟು ಉಪಕ್ರಮಾದಿ ಲಿಂಗಂ ಅಂತ ಹೇಳಬೇಕಾಗಿತ್ತು. ಅದ್ರ ಉಪಪತ್ಯಾದಿ ಲಿಂಗಂ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಉಪಕ್ರಮಾದೀನಾಂ ಉಪಪತ್ಯಾದಿತ್ವೇನ ಭಾಷ್ಯಂ ತೇಷಾಂ ಉತ್ತರೋತ್ತರ ಪ್ರಾಬಲ್ಯ ಅಭಿಪ್ರಾಯಂ. ಉಪಕ್ರಮಾದಿ ಲಿಂಗಗಳನ್ನೇ ಆಚಾರ್ಯರು ಉಪಪತ್ತಿಯನ್ನು ಮೊದಲು ಮಾಡಿಕೊಂಡು ಹೇಳಿದ್ದಾರೆ. ಉಪಪತ್ಯಾದಿತ್ವೇನ ಬೃಹತ್ ಸಂಹಿತಾದ ವಾಕ್ಯದಲ್ಲಿ ಉಪಕ್ರಮವನ್ನು ಮೊದಲು ಮಾಡ್ಕೊಂಡು ಹೇಳಿದ್ದಾರೆ. ಆಚಾರ್ಯರು ಉಪಪತ್ತಿಯನ್ನು ಮೊದಲು ಮಾಡ್ಕೊಂಡು ಹೇಳಿದ ತಾತ್ಪರ್ಯ ಏನು ಅಂದರೆ, ಇವೆಲ್ಲದರಲ್ಲಿಯೂ ಕೂಡ ಉಪಕ್ರಮಕ್ಕಿಂತ ಉಪಸಂಹಾರ ಪ್ರಬಲ, ಅದಕ್ಕಿಂತ ಅಭ್ಯಾಸ ಪ್ರಬಲ, ಹೀಗೆ ಒಂದೊಂದು ಮುಂದಿಂದು ಪ್ರಬಲ. ಅದರಲ್ಲಿ ಉಪಪತ್ತಿ ಅಂತ ಅನ್ನೋದು ಬಹಳ ಪ್ರಬಲವಾದದ್ದು. ಉತ್ತರೋತ್ತರ ಪ್ರಾಬಲ್ಯದ ಅಭಿಪ್ರಾಯವನ್ನು ಇಟ್ಕೊಂಡು ಕೊನೆಗಿರುವಂಥದ್ದು ಉಪಪತ್ತಿ ಅದೆಲ್ಲದಕ್ಕಿಂತಲೂ ಪ್ರಬಲ ಅಂತ ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಉಪಕ್ರಮಾದಿ ಲಿಂಗಾನ ಬರೀಯೋ ಹ್ಯುತ್ತರೋತ್ತರಂ ಅಂತ ಬಂದಿದೆ. ಆದ್ರಿಂದ ಆಚಾರ್ಯರು ಆ ಅಭಿಪ್ರಾಯ ಇಟ್ಕೊಂಡು ಉಪಪತ್ಯಾದಿ ಲಿಂಗಂ ಅಂತ ಹೇಳಿದ್ದಾರೆ ಹೊರತು ಉಪಕ್ರಮಾದಿ ಲಿಂಗಂ ಅಂತ ಈಗ ಹೇಳಲಿಲ್ಲ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.